ಆಂಧ್ರ ಪ್ರದೇಶದ ಗೋರೆಂಟ್ಲ ಸೇರಿದಂತೆ ವಿವಿಧ ಕಡೆ ಹಸುಗಳನ್ನು ಖರೀದಿಸಿ ಕರ್ನಾಟಕಕ್ಕೆ ತಂದು ಗೋಮಾಂಸ ಖರೀದಿ ಮಾಡುವ ಕುರಿತು ದೂರುಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಖಚಿತ ಮಾಹಿತಿಯೊಂದಿಗೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಕಾರ್ಯಕರ್ತರು ಇಂದು ಪೆರೇಸಂದ್ರ ಬಳಿ 2 ಗೂಡ್ಸ್ ವಾಹನಗಳಲ್ಲಿ ಸುಮಾರು 20 ಮಾಂಸಗಳನ್ನು ಸಾಗಾಟ ಮಾಡುತ್ತಿರುವುದನ್ನು ಪತ್ತೆ ಮಾಡಿ ಪೆರೇಸಂದ್ರ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಈ ವೇಳೆ ಬಜರಂಗ ದಳದ ಜಿಲ್ಲಾ ಮುಖಂಡ ಅಂಬರೀಶ್ ಮಾತನಾಡಿ, ಕರ್ನಾಟಕದಲ್ಲಿ ಈಗಾಗಲೇ ಗೋ ಹತ್ಯೆ ನಿಷೇಧ ಕಾನೂನು ಜಾರಿಯಲ್ಲಿದೆ. ಆದರೂ ಕೆಲ ದುರುಳರು ಅಕ್ರಮವಾಗಿ ಹಸುಗಳನ್ನು ಸಾಗಣೆ ಮಾಡಿ ಅವುಗಳನ್ನು ಕೊಂದು ಅದರ ಮಾಂಸವನ್ನು ಮಾರಾಟ ಮಾಡುತ್ತಿದ್ದಾರೆ. ಈ ರೀತಿಯ ಕೃತ್ಯಗಳು ರಾಜ್ಯಾದ್ಯಂತ ನಡೆಯುತ್ತಿದೆ. ಆದರೆ ಗೋಮಾಂಸ ನಿಷೇಧವಿದ್ದರೂ ಕೆಲವರು ರಾಜಾರೋಷವಾಗಿ ಗೋ ಹತ್ಯೆ ಮಾಡಿ ಗೋಮಾಂಸ ಮಾರಾಟ ಮಾಡುತ್ತಿದ್ದಾರೆ. ಈ ಕೃತ್ಯಗಳನ್ನು ತಡೆಗಟ್ಟಲು ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಗೋ ಹಂತಕರಿಗೆ ಕಾನೂನಿನಂತೆ ಕಠಿಣ ಶಿಕ್ಷೆ ಕೊಟ್ಟರೆ ಮಾತ್ರ ಗೋ ಹತ್ಯೆ ನಿಲ್ಲುತ್ತದೆ. ಗೋಹತ್ಯೆ ನಿಷೇಧ ಕಾನೂನು ಸಂಪೂರ್ಣವಾಗಿ ಜಾರಿಯಲ್ಲಿದ್ದರೂ ಕೂಡ ಇವತ್ತು ಆಂಧ್ರ ಪ್ರದೇಶದಿಂದ ಕರ್ನಾಟಕಕ್ಕೆ ಅತಿ ಹೇರಳವಾಗಿ ಏನು ದೇಸಿ ಹಸುಗಳು ಸೇರಿದಂತೆ ಹಸುಗಳು ಇವತ್ತು ಸಾಗಾಣಿಕೆ ಅಕ್ರಮ ಗೋ ಸಾಗಾಣಿಕೆ ಏನಾಗ್ತಾ ಇದೆ ಇದನ್ನು ತಡೆಯುವಲ್ಲಿ ಸಂಪೂರ್ಣ ಸರ್ಕಾರ ವಿಫಲ ಆಗಿದೆ ಅಂತೇಳಿ ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಆಗ್ರಹ ಮಾಡುತ್ತೆ. ನಿರಂತರವಾಗಿ ಬಜರಂಗ ದಳದ ಕಾರ್ಯಕರ್ತರು ಇವತ್ತು ರಾತ್ರಿ ಹಗಲಿನಿಂದ ಏನು ಅಕ್ರಮವಾಗಿ ಗೋ ಸಾಗಾಟ ಏನು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿರಂತರವಾಗಿ ನಡೀತಾ ಇದೆ, ಯಾರು ಮುಲಾಜು ಇಲ್ಲದೆ, ಪೊಲೀಸರ ಒಂದು ಹೆದರಿಕೆ ಇಲ್ಲದೆ, ಸರ್ಕಾರದ ಒಂದು ಹೆದರಿಕೆ ಇಲ್ಲದೆ ಇವತ್ತು ನಿರಂತರವಾಗಿ ಯಾರೂ ಕೇಳರ ಮಟ್ಟಕ್ಕೆ ಇವತ್ತು 11-12 ಗಾಡಿ ಪ್ರತಿನಿತ್ಯ ಇವತ್ತು ಆಂಧ್ರ ಪ್ರದೇಶದ ಗೋರೆಂಟ್ಲ ಅನಂತಪುರಂ ಸಂತೆಗಳಿಂದ ಮಾರಾಟ ಮಾಡಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಗೋಮಾಂಸ ಮಾಡಿ ಆ ಮುಖಾಂತರ ಗೋವಧೆ ಮಾಡೋ ಮುಖಾಂತರ ಹಿಂದೂ ವಿರೋಧಿ ನೀತಿ ಮತ್ತು ಏನು ಶಾಸನ ಆಗಿದೆ ಕರ್ನಾಟಕ ವಿಧಾನಸಭೆಯಲ್ಲಿ ಕಳೆದ BJP ಸರ್ಕಾರ ಇದ್ದಾಗ ಏನು ಗೋಹತ್ಯೆ ನಿಷೇಧ ಕಾಯ್ದೆ ಅಂತ ಏನಾಗಿತ್ತು ಅದು ಇವತ್ತು ಸಂಪೂರ್ಣವಾಗಿ ಜಾರಿ ಮಾಡುವಲ್ಲಿ ಈ ಸರ್ಕಾರ ವಿಫಲ ಆಗಿದೆ ಅಂತೇಳಿ ಇವತ್ತು ಬಜರಂಗ ದಳ ಆಗ್ರಹ ಮಾಡುತ್ತೆ. ಆದ್ದರಿಂದ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಈ ಸಂಬಂಧ ಕ್ರಮ ತೆಗೆದುಕೊಳ್ಳಲು ಮುಂದಾಗಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಹಿಂದೂ ಪರ ಸಂಘಟನೆಗಳು ಉಗ್ರ ಪ್ರತಿಭಟನೆ ನಡೆಸಲು ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ.